ಮೊನ್ನೆ ಒಂದು ವಿಚಾರನ ನಾವು ನೋಡಿದೆ. ಮೊನ್ನೆ ರಾಘವೇಂದ್ರ ಅವರು ಏನು ಫುಲ್ಲು ದಂಧೆ ನಡೀತಾ ಇದೆ ಅಂಥೇಳಿ, ಟ್ರಾನ್ಸ್ಫರ್ಸು ನಮ್ಮ ಜಿಲ್ಲೆನೂ ಸೇರಿಸಿ ಇಡೀ ರಾಜ್ಯದಲ್ಲಿ ಅಂಥೇಳಿ ನಮ್ಮ ಜಿಲ್ಲೆನೂ ಉಲ್ಲೇಖ ಮಾಡಿದ್ದಾರೆ. ಮೋಸ್ಟ್ಲಿ ಇವರು ಅಪ್ಪರು ಮುಖ್ಯಮಂತ್ರಿಗಳಿದ್ದಾಗ ಅಣ್ಣ ತಮ್ಮ ಇದೇ ಕೆಲಸ ಮಾಡಿದ್ರು ಇರಬೇಕು. ಆ ಚಾಳಿನೇ ನಮಗೂ ಇದೆ ಅಂತಕ್ಕಂಥದ್ದು ಭಾವನೆ ಏನಾದ್ರು ಹೇಳೋದಾದರೆ, ಸುಮ್ಮನೆ ಭಾಷಣ ಮಾಡೋದಾದರೆ, ಅದಕ್ಕೆ ಯಾವುದೇ ಥರದ ಒಂದು ಪ್ರೂಫ್ ಇಲ್ಲದೆ, ಯಾವುದೇ ಥರದ ವಿಚಾರಗಳಿಲ್ಲದೆ ಸುಮ್ಮನೆ ಏನೋ ಒಂದು ಹೇಳಬೇಕಲ್ಲ ಒಂದು ಸರ್ಕಾರದ ಮೇಲೆ ಅಂತ ಹೇಳಿದರೆ, ಮನೆ ರಾಘವೇಂದ್ರರು ನಿಮ್ಮ ಅಪ್ಪವ್ರು ಯಾಕೆ ಜೈಲಿಗೆ ಹೋದರು ಅಂಥೇಳಿ ನೀವು ಹೇಳಬೇಕಾಗತ್ತೆ. ಯಾಕೆಂದ್ರೆ ನಾನೊಬ್ಬ ಉಸ್ತುವಾರಿ ಸಚಿವ, ಇಲ್ಲಿ ನನ್ನ ಜವಾಬ್ದಾರಿ ಇರ್ತದೆ. ನಾವು ಏನೇ ತೀರ್ಮಾನಗಳನ್ನು ತೊಗೊಂಡ್ರೂ ಕೂಡ ಇಲ್ಲಿಯ ಜನರಿಗೆ ಸಹಕಾರ ಆಗ್ತಕ್ಕಂಥದ್ದು ಸರ್ಕಾರ ನಿಮ್ಮದಲ್ಲ ರಾಘವೇಂದ್ರ. ನೀವು ವಿರೋಧ ಪಕ್ಷದಲ್ಲಿದ್ದೀರಿ. ನೀವು ಕುತ್ಕೊಂಡು ಜೋಗಕ್ಕೆ ಹೋದಾಗ ಟೀಕಾ ಟಿಪ್ಪಣಿ ಮಾಡೋದು ಕೂಲಿಂಗ್ ಗ್ಲಾಸು ಅಂತ. ಜೋಗಕ್ಕೆ ನೀವು ನಿಮ್ಮ ಅಪ್ಪನ ಮನೆಯಿಂದ ತಂದಿಲ್ಲ, ಮಧು ಬಂಗಾರಪ್ಪನು ನಮ್ಮ ಅಪ್ಪನ ಮನೆಯಿಂದ ಏನು ತಂದಿಲ್ಲ. ಇದನ್ನು ಕುತ್ಕೊಂಡು ಯಾವನೂ ಟೀಕಾ ಟಿಪ್ಪಣಿ ಮಾಡ್ತಕ್ಕಂಥದ್ದಲ್ಲ. ಬಂಗಾರಪ್ಪಾಜಿಯವರು ಯಾವಾಗಲೂ ಕನಸು ಕಟ್ಟಿದ್ರು, ಇವ್ರ ಹಣ ಇವ್ರ ಮನೆಯಿಂದ ತಂದಿಲ್ಲ. ಈಗ ಸಿಗಂದೂರ್ದು ಬ್ರಿಡ್ಜ್ ಅಪ್ಪ ಎಷ್ಟು ವರ್ಷದಿಂದ, ಈಗ ಫಿನಿಷ್ ಆದ ತಕ್ಷಣ ಇಲ್ಲ ನಾನು ಮಾಡಿಸಿದ್ದು. ಯಾಕೆ ನೀನೇ ಮಾಡಿಸಿರೋದು, ಆಯಿತು, ನೀವೇ ಸೆಂಟ್ರಲ್ ಗೌರ್ಮೆಂಟಲ್ಲಿ ದುಡ್ಡು ಕೊಟ್ರಿ, ನಮ್ಮ ಲೆಕ್ಕ ಕೊಟ್ಟಿದ್ದೀರಾ, ಕೇಳಿದ್ದೀರಾ ನೀವು ಯಾರಾದರೂ? ಶಿವಮೊಗ್ಗದಿಂದ ಎಷ್ಟು ಟ್ಯಾಕ್ಸ್ ಹೋಗಿದೆ ರಾಜ್ಯ ಸರ್ಕಾರದ ಬೊಕ್ಕಸದ ಮೂಲಕ ನಿಮ್ಮ ಕೇಂದ್ರ ಸರ್ಕಾರಕ್ಕೆ? ಎಷ್ಟು ನೀವು ಕೇಳಬೇಕಾಗಿತ್ತು ಅನ್ನೋ ಯೋಗ್ಯತೆ ಇದೆಯಾ ನಿಮಗೆ? ಕುತ್ಕೊಂಡು ಇಲ್ಲಿ ದಂಧೆ ಮಾಡ್ತಾರೆ, ಇದನ್ನು ಏನು ಟ್ರಾನ್ಸ್ಫರ್ ದಂಧೆ, ಅವೆಲ್ಲ ನಿಮಗೆ ಕೆಟ್ಟ ಚಾಳಿ ಇರ್ಬೋದು. ನೀವೆಲ್ಲ ಮಾಡಿ ಅಭ್ಯಾಸ ಆಗಿ ನಿಮ್ಮನ್ನು ಹೀನಾಯವಾಗಿ ಜನರು ರಾಜ್ಯ ಮಟ್ಟದಲ್ಲಿ ಸೋಲಿಸಿದ್ದಾರೆ. ಸುಮ್ಮನೆ ಕೂತ್ಕೊಂಡು ಒಂದು ಸರ್ಕಾರದ ಸ್ವೇಚ್ಛಾಚಾರಕ್ಕೆ ಬಂದು ಭಾಷಣ ಮಾಡೋದಿದೆಯಲ್ಲ ರಾಘವೇಂದ್ರವನ್ನು ನಿಲ್ಲಿಸಬೇಕಾಗ್ತದೆ. ಅದನ್ನು ಮತ್ತೆ ನಾವು ಇನ್ನೂ ಕೆದಕಬೇಕಾಗತ್ತೆ. ಯಾರ್ಯಾರು ಜೈಲಿಗೆ ಹೋದರು, ಯಾಕೆ ಹೋದರು, ಏನೇನು ಕೇಸ್ಗಳಿದ್ದಾವೆ ನಿಮ್ಮ ಮೇಲೆ, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ, ಮುನ್ಸಿಪಾಲ್ಟಿಯಿಂದ ಎಲ್ಲಿಗೆ ಬಂದ್ರಿ, ಅದನ್ನೆಲ್ಲದನ್ನೂ ವಿಚಾರ ತೆಗಿಬೇಕಾಗತ್ತೆ. ಅದಕ್ಕೆ ಹುಷಾರಾಗಿರ್ಬೇಕು.